ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ರಾಜ್ಯಸಭೆಗೆ ಹೋಗ್ಬೇಕಾಗಿತ್ತು, ಹೋಗ್ತಾ ಇಲ್ಲ. ಮೇಲ್ನೋಟಕ್ಕೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಅವರ ಮಗ ಬಿ.ವೈ. ವಿಜಯೇಂದ್ರ ಅಂತ ಅನ್ನಿಸ್ಬೋದು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭೆಗೆ ಹೋಗ್ಲಿಕ್ಕೆ ಅವಕಾಶವನ್ನ ತಪ್ಪಿಸಿದ್ದು, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ರಾಜ್ಯಸಭೆಗೆ ಹೋಗ್ಬೇಕಾಗಿತ್ತು, ಹೋಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಬಿಜೆಪಿ ಟಿಕೆಟ್ ಅನ್ನ ಕೊಟ್ಟಿಲ್ಲ. ಬಿಜೆಪಿ ಅಂದ್ರೆ ಬಿಜೆಪಿನಲ್ಲಿ ಯಾರು ಅನ್ನೋದು ಬಹಳ ಮುಖ್ಯವಾದಂತಹ ಪ್ರಶ್ನೆ. ಮೇಲ್ನೋಟಕ್ಕೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಅವರ ಮಗ ಬಿ.ವೈ. ವಿಜಯೇಂದ್ರ ಅಂತ ಅನ್ನಿಸ್ಬೋದು, ಅಥವಾ ಕೇಂದ್ರದಲ್ಲಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಡಿಸೈಡ್ ಮಾಡಿದರೆ ಅದರಿಂದ ದೇವೇಗೌಡರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಅನ್ನಿಸ್ಬೋದು. ಆದರೆ ಈಗ ಬೇರೆದೇ ಮಾಹಿತಿಗಳು ತಿಳಿದು ಬರ್ತಾ ಇದ್ದಾವೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ರಾಜ್ಯಸಭೆಗೆ ಹೋಗ್ಲಿಕ್ಕೆ ಅವಕಾಶವನ್ನ ತಪ್ಪಿಸಿದ್ದು ಯಡಿಯೂರಪ್ಪನೂ ಅಲ್ಲ, ಮೋದಿನೂ ಅಲ್ಲ, ಅಮಿತ್ ಶಾನೂ ಅಲ್ಲ, ಬೇರೆ ಯಾರೂ ಅಲ್ಲ, ಕೇಂದ್ರ ಸಚಿವ ಪ್ರಹ್ಲಾದ ಜೋಶಿ ಅಂತ. ಬಹಳ ಇಂಟ್ರೆಸ್ಟಿಂಗ್ ಆದಂಥ ಸ್ಟೋರಿ. ಅಂದರೆ ದೇವೇಗೌಡರಿಗೂ ಪ್ರಹ್ಲಾದ್ ಜೋಶಿಗೂ ಏನು ಸಂಬಂಧ, ಏನು ಕಿರಿಕು, ಯಾವ ಕಾರಣಕ್ಕೂ ವಿರೋಧ ಮಾಡಿದ್ರು, ಈ ಥರದ ನಾನಾ ಪ್ರಶ್ನೆಗಳಿದಾವಲ್ಲ. ಸೊ ಇದ್ರ ಹಿಂದೆ ಬಹಳ ಇಂಟ್ರೆಸ್ಟಿಂಗ್ ಆದಂಥ ಒಂದು ಕತೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹಳೆ ಸೇಡೊಂದಿದೆ. ಆ ಸೇಡನ್ನು ಪ್ರಹ್ಲಾದ್ ಜೋಶಿ ಈಗ ಟಿಕೆಟ್ ತಪ್ಪಿಸುವ ಮೂಲಕ ತೀರಿಸ್ಕೊಂಡ್ರು ಅನ್ನುವಂಥ ಮಾತು ಕೇಳಿಬರ್ತಾ ಇದೆ. ಏನು ಸೇಡು, ಪ್ರಹ್ಲಾದ್ ಜೋಶಿ ಹೆಂಗೆ ದೇವೇಗೌಡರಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ರು ಅಂತ ಹೇಳ್ತೀನಿ. ವೀಕ್ಷಕರೇ ನೋಡಿ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇನ್ನೇನು ಮುಖ್ಯಮಂತ್ರಿ ಬದಲಾವಣೆ ಮಾಡಿಬಿಡ್ತಾರೆ, ಪ್ರಹ್ಲಾದ್ ಜೋಶಿ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಆಗ ಎಚ್ ಡಿ ಕುಮಾರಸ್ವಾಮಿ ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಪೇಶ್ವೆ ಬ್ರಾಹ್ಮಣರಿಗೆ ಟಿಕೆಟ್ ಕೊಡ್ಲಿಕ್ಕೆ ಬಿಜೆಪಿ ಮತ್ತು RSS ಹುನ್ನಾರ ಮಾಡ್ತಾ ಇದೆ ಅಂತ. ಅಂದ್ರೆ ಪ್ರಹ್ಲಾದ್ ಜೋಶಿಯನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಹುನ್ನಾರ ಮಾಡ್ತಿದೆ ಅಂತ. ಅದು ನೇರವಾಗಿ ಪ್ರಹ್ಲಾದ್ ಜೋಶಿ ಅವರನ್ನೇ ಗುರಿಯಾಗಿಟ್ಕೊಂಡು ಆಡಿದಂತ ಮಾತು ಆಗಿತ್ತು. ಅದಾದ್ಮೇಲೆ JDS ಜೊತೆಗೆ ಹೋಗೋದು ಯಡಿಯೂರಪ್ಪಗೂ ಇಷ್ಟ ಇರಲಿಲ್ಲ, ವಿಜಯೇಂದ್ರಗೂ ಇಷ್ಟ ಇರಲಿಲ್ಲ, ಮತ್ತು ಒಳಗೊಳಗೆ ಪ್ರಹ್ಲಾದ್ ಜೋಶಿಗೂ ಇಷ್ಟ ಇರಲಿಲ್ಲ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಸ್ವಲ್ಪ ಹೊರಟಾಗಿ ನೇರವಾಗಿ ವಿರೋಧ ಮಾಡಿಬಿಟ್ರು ಹೈಕಮಾಂಡ್ ಮುಂದೆ. ಬಟ್ ಪ್ರಹ್ಲಾದ್ ಜೋಶಿ ಹಂಗೆ ಮಾಡಲಿಲ್ಲ, ಟೈಮ್ಗೋಸ್ಕರ ಕಾಯ್ತಾ ಇದ್ರು. ಈಗ ಆ ಟೈಮ್ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ಆಟವನ್ನ ಆಡಿದರೆ ದೇವೇಗೌಡ ವಿರುದ್ಧ ಮತ್ತು ಕುಮಾರಸ್ವಾಮಿ ವಿರುದ್ಧ, ವಿಶೇಷವಾಗಿ ಕುಮಾರಸ್ವಾಮಿ ವಿರುದ್ಧ. ಯಾಕೆಂದ್ರೆ ಆಗ ಸ್ಟೇಟ್ಮೆಂಟ್ ಮಾಡಿದ್ದು ಕುಮಾರಸ್ವಾಮಿ, ಪೇಶ್ವೆ ಅಂತ ಕರೆದಿದ್ದು ಕುಮಾರಸ್ವಾಮಿ. ಅದಕ್ಕೋಸ್ಕರ ಕುಮಾರಸ್ವಾಮಿ ವಿರುದ್ಧ ಸೇಡನ್ನ ತೀರಿಸ್ಕೊಂಡಿದ್ದಾರೆ. ಹೆಂಗೆ ಅಂದ್ರೆ, ಈಗ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಯಿತು. ಹಿಂದುಳಿದ ವರ್ಗದ ನಾಯಕ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನ ಕೊಡಲಾಯಿತು. ಈಗ ನಾವು ಹಿಂದುಳಿದವರಿಗೆ ಕೊಡಬೇಕು, ಮುಂದುವರೆದಂತ ಸಮುದಾಯದವರಿಗೆ, ಅದರಲ್ಲೂ ಒಕ್ಕಲಿಗರಿಗೆ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ, ದೇವೇಗೌಡರಿಂದಾಗಿ ಅಥವಾ JDS ನಿಂದಾಗಿ ಈಗ ರಾಜ್ಯಸಭೆಗೆ ಟಿಕೆಟ್ ಕೊಟ್ಟರೆ ಏನೇನು ಪ್ರಯೋಜನ ಆಗಲ್ಲ ಅನ್ನೋದನ್ನ ಮೋದಿ ಮತ್ತು ಅಮಿತ್ ಶಾಗೆ ಅಥವಾ RSSನವರಿಗೆ, ಬಿಜೆಪಿಯ ಬೇರೆ ಹೈಕಮಾಂಡ್ ನಾಯಕರಿಗೆ ಕನ್ವಿನ್ಸ್ ಮಾಡಿದಾರಂತೆ ಪ್ರಹ್ಲಾದ್ ಜೋಶಿ. ಸೊ ಅವ್ರಿಗೆ ಆ ರೀತಿ ಕನ್ವಿನ್ಸ್ ಮಾಡಿ ಟಿಕೆಟ್ ಅನ್ನ ತಪ್ಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಮತ್ ನೋಡಿ, ರಾಜ್ಯಸಭೆಗೆ ಆಯ್ಕೆ ಆಗಿರೋರು ಯಾರು ಅಂದ್ರೆ, ಆಯ್ಕೆ ಮೀನ್ಸ್ ಈಗ ಅಭ್ಯರ್ಥಿಯಾಗಿ ಬಿಜೆಪಿಯಿಂದ ಕಣಕ್ಕಿಳಿತಿರೋರು ಯಾರು? ಪ್ರೊಫೆಸರ್ M. ನಾಗರಾಜ್. ಅವ್ರು ಯಾರಪ್ಪ ಅಂದ್ರೆ ಪ್ರಹ್ಲಾದ್ ಜೋಶಿಯ ಆಪ್ತ ಬೆಂಬಲಿಗ. ಇನ್ಫ್ಯಾಕ್ಟ್ ಮತ್ತೆ ಹುಬ್ಬಳ್ಳಿಯವರು ಕೂಡ ಹೌದು. ಅವ್ರಿಗೂ ಮೊದಲಿಂದನೂ ಪ್ರಹ್ಲಾದ್ ಜೋಶಿ ಜೊತೆ ಚೆನ್ನಾಗೇ ಇದೆ ಸಂಬಂಧ. ದೇವೇಗೌಡರ ಟಿಕೆಟ್ ತಪ್ಪಿಸಿ ತಮ್ಮ ಆಪ್ತನಿಗೆ ಟಿಕೆಟ್ ಅನ್ನ ಕೊಡಿಸೋದ್ರಲ್ಲಿ ಈ ಮೂಲಕ ಪ್ರಹ್ಲಾದ್ ಜೋಶಿ ಯಶಸ್ವಿಯಾಗಿದ್ದಾರೆ. ನಾಗರಾಜ್ ಯಾರು ಅಂತಂದ್ರೆ ಕುರುಬ ಸಮುದಾಯದವರು. ಕಾಂಗ್ರೆಸ್ನಲ್ಲಿ ಕುರುಬ ಮುಖ್ಯಮಂತ್ರಿಯನ್ನ ಇಳಿಸಿದಂತ ಸಂದರ್ಭದಲ್ಲಿ ಕುರುಬ ಕಾರ್ಡ್ ಅನ್ನ ಅಥವಾ ಹಿಂದುಳಿದ ಜಾತಿಯ ಅನ್ನುವಂತಹ ಕಾರ್ಡ್ ಅನ್ನ ಪ್ಲೇ ಮಾಡಿ ದೇವೇಗೌಡರಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಪ್ರಹ್ಲಾದ್ ಜೋಶಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರಗೂ ಕೂಡ ಒಂದು ಪಾಠವನ್ನ ಕಲಿಸಿದ್ದಾರೆ. ಪಕ್ಷದೊಳಗಡೆ ಒಂದು ಸಂದೇಶವನ್ನ ಕಳಿಸಿದ್ದಾರೆ, ನಾನು ಇನ್ನೂ ಪ್ರಭಾವಶಾಲಿ ಅಂತ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಏನೇ ಇದ್ರು ನಮ್ಮ ಆಟ, ನಮ್ಮ ಪ್ರಭಾವ ಇದ್ದೇ ಇದೆ ಅನ್ನುವಂಥ ಸಂದೇಶವನ್ನ ಕೂಡ ಪ್ರಹ್ಲಾದ್ ಜೋಶಿ ಈ ಮೂಲಕ ಕಳಿಸಿದ್ದಾರೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸ್ಟೋರಿ ಅಂತ ಯಾಕೆ ಹೇಳಿದೆ ಅಂದ್ರೆ, ನೋಡಿ, ಇಲ್ಲಿವರೆಗೆ ಸದಾನಗೌಡ್ರ ಹೆಸರು ಕೇಳಿ ಬರ್ತಾ ಇತ್ತು, ಸುಮಲತಾ ಹೆಸರು ಕೇಳಿ ಬರ್ತಾ ಇತ್ತು, ಯಡಿಯೂರಪ್ಪ ವಿರೋಧ ಮಾಡ್ತಿದ್ದಾರೆ ಅಂತ ಕೇಳಿ ಬರ್ತಾ ಇತ್ತು, ವಿಜಯೇಂದ್ರ ಕಿರಿಕ್ ಮಾಡ್ತಿದ್ದಾರೆ ಅಂತ ಕೇಳಿ ಬರ್ತಾ ಇತ್ತು, ನಾನಾ ಕಥೆಗಳು ಕೇಳಿ ಬರ್ತಾ ಇದ್ವು. ಬಟ್ ತೆರೆ ಹಿಂದೆ ಎಲ್ಲವನ್ನ ಗಮನಿಸಿದಂತಹ ಪ್ರಹ್ಲಾದ್ ಜೋಶಿ ಅವರದೇ ಆದಂತಹ ಆಟವನ್ನ ಆಡಿದ್ದಾರೆ.
ಫೈನಲಿ ಗೆದ್ದವ್ರು ಯಾರು? ಯಡಿಯೂರಪ್ಪ ವಿಜಯೇಂದ್ರನೂ ಅಲ್ಲ, ದೇವೇಗೌಡ ಕುಮಾರಸ್ವಾಮಿನೂ ಅಲ್ಲ, ಪ್ರಹ್ಲಾದ್ ಜೋಶಿ. ಒಂಥರ ಒಕ್ಕಲಿಗರು ಅಲ್ಲ, ಲಿಂಗಾಯತರು ಅಲ್ಲ, ಬ್ರಾಹ್ಮಣರಿಗೆ ಲಾಭ. ಇಬ್ಬರು ಜಗಳದಲ್ಲಿ ಮೂರನೇವ್ರಿಗೆ ಲಾಭ. ಒಕ್ಕಲಿಗರು ಮತ್ತು ಲಿಂಗಾಯತರ ಜಗಳದಲ್ಲಿ ಬ್ರಾಹ್ಮಣರಿಗೆ ಲಾಭ ಅನ್ನೋ ರೀತಿಯಲ್ಲಿ ಈ ಕತೆ ಆಗಿದೆ. ಅದಕ್ಕೋಸ್ಕರ ಹೇಳಿದೆ. ಅಂದರೆ ಜಾತಿನ ಯಾಕೆ ಉಲ್ಲೇಖಿಸ್ತೀನಿ ಅಂತಂದರೆ, ಒಳಗಡೆ ಅದು ಹೆಂಗೆ ಕೆಲಸ ಮಾಡುತ್ತೆ, ಯಡಿಯೂರಪ್ಪ ಹೇಗೆ ಬಿಹೇವ್ ಮಾಡಿದರು, ಪ್ರಹ್ಲಾದ್ ಜೋಶಿ ಹೇಗೆ ನಡ್ಕೊಂಡ್ರು, ಹೇಗೆ ಫೈನಲಿ ರಿಸಲ್ಟ್ ಬಂತು ಅನ್ನೋದಕ್ಕೆಲ್ಲದಕ್ಕೆ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ. ಇದು ನಡೆದಿರುವಂತಹ ಬೆಳವಣಿಗೆ. ನಿಮ್ಮ ಅಭಿಪ್ರಾಯದ ಬಗ್ಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ಬುಗನ್ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.